ಚಿತ್ರದುರ್ಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ಹಾಗೂ ವಿವಿಧ ರೈತಪರ ಸಂಘಟನೆಗಳ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಕಂದಾಯ ಗ್ರಾಮದ ಸರ್ವೆ ನಂಬರ್ 93ರ ದಾರ್ಖಾಸು ಭೂಮಿಯನ್ನು ಸರ್ಕಾರ ಕೃಷಿ ಚಟುವಟಿಕೆಗಾಗಿ ನೀಡಿದ್ರು. ಅದನ್ನು ಕೃಷಿ ಉದ್ದೇಶಕ್ಕೆ ಬಳಸದೆ ಕೈಗಾರಿಕಾ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದೆ ಎಂದು ಸಂಘಟನೆಗಳು ಆರೋಪಿಸಿವೆ. ಈ ಭೂಮಿಯನ್ನು ಸರ್ಕಾರಕ್ಕೆ ಮರಳಿ ಪಡೆಯಲು ಅವಕಾಶವಿದ್ದು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಅತಿ ಹೆಚ್ಚು ಬುಡಕಟ್ಟು ಸಮುದಾಯಗಳು SC STಗಳೇ ಹೆಚ್ಚಾಗಿ ವಾಸ ಮಾಡತಕ್ಕಂಥ ಒಂದು ಪ್ರದೇಶದಲ್ಲಿ ಇವತ್ತು JSW ಅಂತಕ್ಕಂಥ ಒಂದು ಕಂಪನಿ ಅವರ ಹಣದ ಕುಮ್ಮಕ್ಕಿನಿಂದ ಸ್ಥಳೀಯ ರಾಜಕೀಯ ಸಪೋರ್ಟ್ನಿಂದ ಇವತ್ತು ಅಮಾಯಕ ಮುಕ್ತ ಬಡವರ ಹೊಟ್ಟೆ ಮೇಲೆ ಅವರು ತಿನ್ನುವಂತ ಅನ್ನಕ್ಕೆ ಕಲ್ಲು ಹಾಕುವಂತ ನೀಚ ಕೆಲಸಕ್ಕೆ ಇವತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ. ಬಂಧುಗಳೇ, ಈಗಾಗಲೇ ಸುಮಾರು 8-10 ದಿನಗಳಿಂದ ನಮ್ಮ ಸಂಘಟನೆಯ ಯುವಕರು ಮತ್ತು ಅಲ್ಲಿ ಸ್ಥಳೀಯ ರೈತರೊಂದಿಗೆ 11 ದಿನಗಳ ಕಾಲ ಪ್ರತಿಭಟನೆ ಕೂಡ ಮಾಡಿದ್ರು ಕೂಡ ಅದನ್ನೇನು ಲೆಕ್ಕಿಸದೆ ಪೊಲೀಸ್ನವರ ಮುಂದಿಟ್ಟುಕೊಂಡು TR ವ್ಯಾನ್ಗಳು ತರಿಸಿ ಅಲ್ಲಿನ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು PSI ಮಹೇಶ್ ಹೊಸಪೇಟೆ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಇವರೆಲ್ಲರೂ ಸೇರಿ ಇವತ್ತು ನಮ್ಮ ರೈತರ ಮೇಲೆ ಅನೇಕ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟು ಅವರ ಮೇಲೆ ಕೇಸುಗಳನ್ನ ದಾಖಲೆ ಮಾಡ್ತೀವಿ, ಇಲ್ಲಿ ಎದ್ದೇಳಬೇಕು ಅವರಿಗೆ ಎದುರಿಸಿ ಧಮಕಿ ಹಾಕಿ ಪ್ರಾಣ ಬೆದರಿಕೆಗಳನ್ನು ಹಾಕಿ ಇವತ್ತು ನಮ್ಮ ದಲಿತರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಅವರ ವಿರುದ್ಧವಾಗಿ ತತ್ಕ್ಷಣ ಕ್ರಮ ತಗೊಳ್ಬೇಕು ಜಿಲ್ಲಾಡಳಿತ. ಇಲ್ಲವಾದಲ್ಲಿ ಈ ರಾಜ್ಯದಾದ್ಯಂತ ಇವತ್ತು ರೈತಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಇವತ್ತು ಮುಂದಾಗಿದೆ. ನಾವು ಈಗಾಗಲೇ ಜಿಲ್ಲಾಡಳಿತ ಕೂಡ ಮನವಿಯನ್ನು ಕೊಟ್ಟಿದ್ವಿ. ಇದಕ್ಕಿಂತ ಮುಂಚೆ ಕೊಟ್ಟಾದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದರ ಒಂದು ಕ್ರಮ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದಾರೆ. ಇದೇ ವೇಳೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ JSW ವಿಂಡ್ ಪ್ಯಾನ್ ಕಂಪನಿ ಭೂ ಪರಿವರ್ತನೆ ಮಾಡದೆ ನಿಯಮ ಉಲ್ಲಂಘಿಸಿ ವಿಂಡ್ ಪ್ಯಾನ್ ಅಳವಡಿಸಲು ಯತ್ನಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅಗತ್ಯ ಪರವಾನಗಿ ಪಡೆಯದೆ ಭಾರಿ ವಾಹನಗಳ ಮೂಲಕ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬದಿಯ ತಿರುವುಗಳಲ್ಲಿ ಅಡ್ಡಿಪಡಿಸಿ ಸಾಮಗ್ರಿಗಳನ್ನು ಸಾಗಿಸಲಾಗಿದೆ ಎಂದು ದೂರಲಾಗಿದೆ. ಅಲ್ಲದೆ ಸರ್ಕಾರಿ ನೀರಾವರಿ ಕಾಲುವೆಗಳನ್ನು ಹಾನಿಗೊಳಿಸಿ ಮನ ಬಂದಂತೆ ರಸ್ತೆ ನಿರ್ಮಾಣ ಮಾಡಿರುವುದಲ್ಲದೆ ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ರಸ್ತೆ ಬದಿಯ ಗಿಡ ಮರಗಳನ್ನು ಕಡಿದು ನಾಶಪಡಿಸಿರುವ ಆರೋಪವು ಕೇಳಿಬಂದಿದೆ. ಭಾರಿ ವಾಹನಗಳ ಸಂಚಾರದಿಂದ ಗ್ರಾಮೀಣ ಭಾಗದ ಡಾಂಬರ್ ರಸ್ತೆಗಳು ಹಾಳಾಗುತ್ತಿದ್ದು ಸ್ಥಳೀಯ ಜನರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀ ಸಾಗರ ರಾಜಣ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳು ತಕ್ಷಣ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಿವಿಲ್ ಕೇಸ್ ಪೆಂಡೆನ್ಸಿ ಇದ್ದಾಗ ಯಾವುದೇ ಒಂದು ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ಕಾಮಗಾರಿಗಳಾಗಿರಲಿ ಫ್ಯಾನ್ ಇನ್ಸ್ಟಾಲೇಷನ್ ಆಗಿರಲಿ ಅದು ಯಾವುದು ಮಾಡಬಾರ್ದಂತ ನಿಮಗೆ ನಿರ್ದೇಶನ ಇದೆ, ನಿಮಗೆ ಕಾನೂನು ತಿಳುವಳಿಕೆ ಇದೆ. ಆದ ಕಾರಣ ನೀವು ಯಾವುದೇ ತರದಿಂದ ನೀವು ಮಾಡೋಕ್ಕಿಲ್ಲ ಅಂತಂದು ಅವ್ರಿಗೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಮೇಲೆ ಸಿವಿಲ್ ಮತ್ತೆ ಕ್ರಿಮಿನಲ್ ಮೊಕದ್ದಮೆ ಹೂಡಿಕೆ ಮತ್ತೆ ಎಚ್ಚರಿಕೆ ನೋಟಿಸ್ ಕೂಡ ನೀಡಿದ್ದೀರಿ. ಅವರಿಗೆ 11 ಏಪ್ರಿಲ್ 2026 ಅವರಿಗೆ ರಿಸ್ಕ್ ಆಗುತ್ತೆ ಲೀಗಲ್ ನೋಟಿಸ್. ಆ ಲೀಗಲ್ ನೋಟಿಸ್ ಅನ್ನು ಅವರು ತಗೊಂಡು ನಮಗೆ ರಿಪ್ಲೈ ನೋಟಿಸ್ ಕೂಡ ಕೊಡುತ್ತೆ. ಅವಾಗ ಏನ್ ಮಾಡ್ತಾರೆ, ಅವರು ಅಲ್ಲಿ ಸ್ಥಳೀಯ ಪೊಲೀಸರನ್ನ ಮತ್ತೆ ಶಾಸಕರನ್ನ ಅಲ್ಲಿ ಗುಂಡಗಳನ್ನ ಮತ್ತೆ ಅದಕ್ಕೆ ದಲ್ಲಾಳಿಗಳು ಅಂತಾರಲ್ಲ ಅವ್ರ ಹತ್ರ ಹೋಗಿ ಅವ್ರಿಗೆ ದುಡ್ಡು ಹಾಕಿ ಈ ರೈತರನ್ನ ದೌರ್ಜನ್ಯ ಮಾಡಿ ಅಲ್ಲಿ ಹೋಗಿ ಹೋರಾಟ ಮಾಡ್ತಿದ್ರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ, ವಾಲ್ಮೀಕಿ ಫೋಟೋ, ಬಸವಣ್ಣರ ಫೋಟೋ ಇಟ್ಕೊಂಡು ಅಲ್ಲಿ ಚಳುವಳಿ ಇದ್ದಾರು ಮತ್ತು ರೈತ ಹೋರಾಟಗಾರರು ಮತ್ತೆ ಖಾತೆದಾರರು ಅಲ್ಲಿ ಬುಡಕಟ್ಟು ಸಮುದಾಯದ ಹೋರಾಟಗಾರರು ಕೂಡ ಅಲ್ಲಿ ಆ ಹೋರಾಟದಲ್ಲಿ ಪಾಲ್ಗೊಂಡಾಗ ಅವರಿಗೆಲ್ಲ ಧಮಕಿ ಹಾಕ್ತಾರೆ. ರಿನ್ಯೂವಬಲ್ ಎನರ್ಜಿ ಇದು ಒಂದು ಗೈಡ್ಲೈನ್ ಮಾಡಿದ ಮಿತ್ರರೇ, ಯಾವುದೇ ಒಂದು ವಿಂಡ್ ಫ್ಯಾನ್ ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಅವರು ಜನ ವಸತಿ ಪ್ರದೇಶದಿಂದ 500 ಮೀಟರ್ ದೂರ ಇರಬೇಕಂತ ಹೇಳಿದ್ದಾರೆ ಮಿತ್ರರೇ. ಈ 500 ಮೀಟರ್ ದೂರ ಅದಂತಪ್ಪ ಅಲ್ಲಿ ಜಮೀನು ಸುತ್ತಮುತ್ತ ಎಲ್ಲ ರೈತ ವರ್ಗದವರು ಶೆಡ್ ಹಾಕೊಂಡಿದ್ದಾರೆ, ಮನೆ ಹಾಕೊಂಡಿರ್ತಾರೆ. ಅವ್ರು ಸುಮಾರು 50-60 ವರ್ಷಗಳಿಂದ ಗುಡಿಸಲು ಮನೆ ಕಟ್ಕೊಂಡು ಅವ್ರ ಕುಟುಂಬ ನಿರ್ಮಾಣ ಮಾಡ್ತಿದ್ದಾರೆ ಮಿತ್ರರೇ. ಈ ವಿಂಡ್ ಫ್ಯಾನ್ ಅಲ್ಲಿ ಪಕ್ಕದಲ್ಲೇ ಹೋಗಿ 50 ಮೀಟರ್ ಕೂಡ ದೂರ ಇಲ್ಲ. ಅಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಫೋಟೋ ವಿಡಿಯೋಸ್ ಎಲ್ಲನೂ
ನಾವು ನ್ಯಾಯಾಲಯಕ್ಕೆ ತಂದಿದ್ವಿ. ಇಷ್ಟೆಲ್ಲ ಅವರು ಕಾನೂನು ಬಾಹಿರವಾಗಿ ಉಲ್ಲಂಘನೆ ಮಾಡಿ ನಮ್ಮ ಗ್ರಾಮೀಣ ಭಾಗದ ಅತಿ ಹಿಂದುಳಿದಿರತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಮೊಳಕಾಲ್ಮೂರು ತಾಲೂಕು ಬಿಜಿಕೆರೆ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ ಅತಿ ಶೀಘ್ರವಾಗಿ ಈ ಫ್ಯಾನ್ ಅನ್ನು ಸ್ಥಾಪನೆ ಮಾಡದಂತೆ ನಮ್ಮ ಜಿಲ್ಲಾ ಅಧಿಕಾರಿಗಳಾದಂತ ನಿಲ್ಲಿಸಬೇಕಂತ ಈ ಪತ್ರಿಕೆ ಗೋಷ್ಠಿ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಒಂದು ಬಿದ್ದರೆ ಧನ್ಯವಾದ. ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ಸಾಗರ ರಾಜಣ್ಣ, ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಸೂರಪ್ಪ ಭರಮಸಾಗರ, ವಕೀಲ ಪಾಲಯ್ಯ, ರೈತ ಮುಖಂಡರಾದ ಕಾಂತಣ್ಣ, ಹುಣಸೇಕಟ್ಟೆ, ಜಿಪಿ ಗುರುಲಿಂಗಣ್ಣ, ಎಚ್ ನಾಗಣ್ಣ, ಬಯಲು ತುಂಬರಗುದ್ದಿ, ಚಂದ್ರಪ್ಪ, ಶ್ರೀಕಾಂತ್, ಬಿಜಿ, ಕೆರೆ ಜನನಾಯಕ, ಓಬಣ್ಣ, ಬಯಣ್ಣ, ಗೊಂಚಿಗಾರ್, ಮಂಜಣ್ಣ, ರಾಮಸಾಗರ, ಉಮೇಶ್ ಗಿಡ್ಡಾಪುರ ಹಾಗೂ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.